ರೆಬೆಲ್ ಸ್ಟಾರ್ ಅಂಬರೀಷ್ ಹಾಗೂ ನಟ ಜೈ ಜಗದೀಶ್ ನಡುವೆ ಒಂದು ಉತ್ತಮ ಒಡನಾಟವಿತ್ತು. ಆದರೆ ಅಂಬರೀಷ್ಗೆ ಗಾಂಚಾಲಿ ಜಾಸ್ತಿ ಇತ್ತು ಎಂದು ಜೈ ಜಗದೀಶ್ ರವರು ಹೇಳಿದ್ದಾರೆ. ಅಂಬಿ ಜೊತೆ ಒಮ್ಮೆ ಕಾರಿನಲ್ಲಿ ಹೋಗುವಾಗ ಈ ಅನುಭವ ಜೈ ಜಗದೀಶ್ ರವರಿಗೆ ಆಗಿದೆಯಂತೆ. ಅದಕ್ಕಾಗಿಯೇ ಅಂಬರೀಷ್ ಮೇಲೆ ಹೇಗೆ ಸೇಡು ತೀರಿಸಿಕೊಂಡೆ ಅಂತ ಅವರು ಹೀಗೆ ಹೇಳಿಕೊಂಡಿದ್ದಾರೆ. ನಾನು ಪೈಲಟ್ ಆಗಬೇಕು ಎಂದುಕೊಂಡಿದ್ದೆ. ಆಗಿದ್ದು ಸಿನಿಮಾ ನಟ. ಆದರೆ ಪೈಲಟ್ ತರಬೇತಿಯನ್ನು ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ನಲ್ಲಿ ಪಡೆದಿದ್ದೇನೆ. ಅಂಬರೀಷ್ ಹಾಗೂ ನಾನು ಉತ್ತಮ ಒಡನಾಟ ಹೊಂದಿದ್ದವರು. ಅಂಬಿ ಹಾಗೂ ನಾನು ಮೈಸೂರಿನಲ್ಲಿ ಸಾಕಷ್ಟು ಸಮಯ ಕಳೆದಿದ್ದೇವೆ. ಒಮ್ಮೆ ಚಿಕ್ಕಮಗಳೂರಿನಲ್ಲಿ ಒಂದು ಚಿತ್ರದ ಶೂಟಿಂಗ್ ಇತ್ತು. ಆ ಸಿನಿಮಾದ ಶೂಟಿಂಗ್ ಮುಗಿಸಿ ನಾನು ಅಂಬರೀಷ್ ಜೊತೆ ಅವರ ಕಾರಿನಲ್ಲಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದೆವು. ಕೆಲವು ಕ್ಷಣದಲ್ಲೇ ನನಗೆ ಅಂಬಿ ಜೊತೆ ಯಾಕಾದರೂ ಬಂದೆ ಅನಿಸಿಬಿಟ್ಟಿತ್ತು. ಅಂದು ಅಂಬರೀಷ್ರ ಡ್ರೈವಿಂಗ್ ನೋಡಿ ತುಂಬ ಭಯ ಆಗಿತ್ತು. ಎದುರುಗಡೆಯಿಂದ ಕಾರು, ಲಾರಿ, ಬಸ್ ಏನೇ ಬಂದರೂ ಸ್ಲೋ ಮಾಡ್ತಾ ಇರಲಿಲ್ಲ ಆ ಮನುಷ್ಯ. ಆನೆ ನಡೆದದ್ದೇ ದಾರಿ ಅನ್ನೋ ಥರ ಒಂದೇ ಸಮ ಡ್ರೈವ್ ಮಾಡುತ್ತಿದ್ದರು. ಕೊನೆಗೂ ಮೂತ್ರ ವಿಸರ್ಜನೆಗೆಂದು ಕಾರು ನಿಲ್ಲಿಸುವಂತೆ ಹೇಳಿ ಕಾರಿನಿಂದ ಇಳಿದು ಆತನಿಗೆ ದೊಡ್ಡ ನಮಸ್ಕಾರ ಮಾಡಿ ಬಸ್ ಹತ್ತಿ ಬೆಂಗಳೂರಿಗೆ ಬಂದಿದ್ದೆ. ಈ ಘಟನೆಯ ನಂತರ ಹೇಗಾದರೂ ಮಾಡಿ ಅಂಬಿ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತ ಕಾಯುತ್ತಿದ್ದೆ ನಾನು. ಅಂಬರೀಷ್ಗೆ ಗಾಂಚಾಲಿ ಜಾಸ್ತಿ, ಹೇಗಾದರೂ ಮಾಡಿ ಅವರಲ್ಲಿ ಭಯ ಹುಟ್ಟಿಸಬೇಕು ಅಂತ ಫ್ಲೈಯಿಂಗ್ ಸ್ಕೂಲ್ ಪ್ರಿನ್ಸಿಪಲ್ ಬಳಿ ಎಲ್ಲ ವಿಚಾರವನ್ನು ಮಾತನಾಡಿ ಕೊನೆಗೆ ಫ್ಲೈಟ್ನಲ್ಲಿ ಅಂಬರೀಷ್ರನ್ನು ಕರೆದುಕೊಂಡು ಹೋಗಲು ನಿರ್ಧಾರ ಮಾಡಿದೆ. ಫ್ಲೈಟ್ನಲ್ಲಿ ಅಂಬಿಯನ್ನು ಕೂರಿಸಿಕೊಂಡು 2000 ಅಡಿ ಮೇಲೆ ಕರೆದೊಯ್ದು ಅಲ್ಲಿಂದ 1000 ಅಡಿವರೆಗೆ ಫ್ಲೈಟನ್ನು ಡ್ರಾಪ್ ಮಾಡಿಬಿಟ್ಟೆ. ಆಗ ಅಂಬರೀಷ್ ಭಯದಿಂದ ಒಂದೇ ಸಮನೆ ಕಿರಿಚಿಕೊಂಡಿದ್ದರು ಎಂದು ಜೈ ಜಗದೀಶ್ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಈ ಸ್ವಾರಸ್ಯಕರ ಘಟನೆಯನ್ನು ಮೆಲುಕು ಹಾಕಿಕೊಂಡಿದ್ದಾರೆ.